ಆಹಾ! ಖಾರ ಖಾರವಾಗಿರುವಂಥ ತೊಗರಿಬೇಳೆ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವತ್ತು ಎಷ್ಟು ಸಖತ್ತಾಗಿ ಆಗುತ್ತೆ ಅಂತ ಮನೆಯಲ್ಲಿ ಇರುವಂತಹ ಕೆಲವು ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ರೆಸಿಪಿ ಇದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಾವು ಮಾಡುವಂತಹ ನಮ್ಮ ಹಳ್ಳಿ ಸೈಡ್ ಮಾಡುವಂತಹ ಒಗ್ಗರಣೆ ಚಟ್ನಿ ಅಂತ ಮಾಡ್ತೀವಿ. ನಾವು ಬೇಳೆ ಒಗ್ಗರಣೆ ಚಟ್ನಿ ಮಾಡ್ತೀವಿ. ಅದನ್ನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ. ಎಷ್ಟು ಸಖತ್ತಾಗುತ್ತೆ ಅಂತೀರ, ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಸಖತ್ತಾಗಿರುತ್ತೆ ಇದು ಚಟ್ನಿ. ಇದಕ್ಕೆ ಏನೇನು ಬೇಕಪ್ಪ ಅಂತಲೂ ತೋರಿಸ್ತೀನಿ, ನೋಡ್ಕೊತ ಹೋಗೋಣ ಬನ್ನಿ ಫ್ರೆಂಡ್ಸ್. ಆದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಯಾರಾದರೂ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಬನ್ನಿ ಮತ್ತೆ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ನಾನು 4 ಕೆಂಪಾಗಿರುವಂಥ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಜವಾರಿ ಮೆಣಸಿನ್ಕಾಯಿ ಇತ್ತು, ಅದನ್ನೇ ತೊಗೊಂಡಿದ್ದೀನಿ. ನೋಡಿ, ಈ ಥರ ಜವಾರಿ ಮೆಣಸಿನ್ಕಾಯಿ, ಸಣ್ಣದಾಗಿರುವಂಥ ಜವಾರಿ ಮೆಣಸಿನ್ಕಾಯಿ ಬಾಜು ಮನೆಯಲ್ಲಿ ಹಸಿ ಶುಂಠಿ ಬೆಳೀತಾರೆ, ಅವ್ರು ಕೊಟ್ಟಿದ್ದರು. ಶುಂಠಿಲಿ ಹಾಕ್ತಾರೆ ಸಾಮಾನ್ಯವಾಗಿ, ಅದನ್ನೇ ತೊಗೊಂಡಿದ್ದೆ. ಮತ್ತು ಇಲ್ಲಿ ತೊಗರಿಬೇಳೆನ ಸ್ವಲ್ಪ ನೆನೆ ಇಡಬೇಕು. ಯಾಕಂದರೆ ಇದು ಒಗ್ಗರಣೆ ಚಟ್ನಿ ಆಗಿರೋದ್ರಿಂದ ತೊಗರಿಬೇಳೆ ಭಾಳ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೆನೆ ಇಡಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಟೊಮಟೊ ಹಣ್ಣು ಮತ್ತು ಮೆಣಸಿನ್ಕಾಯಿನ ಕ್ಲೀನಾಗಿ ತೊಳ್ಕೊಂಬರೋಣ ಬನ್ನಿ. ನೋಡಿ, ಹಣ್ಣಿದ್ರೆ ಹಣ್ಣು ಥರ, ಮೆಣಸಿನ್ಕಾಯಿಯಲ್ಲಿ ಹಣ್ಣು ಬರುತ್ತಲ್ಲ ಆ ಥರ ಇದ್ದರೆ ತೊಗೊಳ್ಳಿ, ಇಲ್ಲ ಈ ಥರ ಕಾಯಿದ್ರೆ ತೊಗೊಳ್ಳಿ. 4 ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿನ ಕ್ಲೀನಾಗಿ ತೊಳ್ಕೊಂಬಂದು ಇದು ನಾನು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಕುದಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಹೊತ್ತು. ನೋಡಿರಿ, ಈ ಥರ ಆಗಬೇಕದು. ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಇದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿರ್ತಾವಲ್ಲ, ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಇದನ್ನು ಮೆಣಸಿನಕಾಯಿ ಮತ್ತು ಟೊಮಟೊ ಹಣ್ಣು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನೋಡಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು ಅಷ್ಟೇ. ಮತ್ತೇನು ಇದಕ್ಕೇನು ಸಾಮಾನ್ಯ ಹಾಕೋದು ಬೇಡ. ಜೀರಿಗೆ ಬೆಳ್ಳುಳ್ಳಿ ಹಾಕಿ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಸಿಂಪಲ್ ಅಂತೀರಾ ಇದು. ಆದರೆ ನಮ್ಮ ಹಳ್ಳಿ ಸೈಡು ನಾವು ಮಾಡ್ತಾನೆ ಇರ್ತೀವಿ ಈ ಥರ ಪಲ್ಯಗಳು, ಚಟ್ನಿಗಳನ್ನು. ನೋಡಿ, ಇಷ್ಟು ಕಲರ್ ಬರಬೇಕು ಮತ್ತು ಇಷ್ಟು ಲುಕ್ಕಾಗಿ ಕಾಣಬೇಕು ನಮಗೆ ಚಟ್ನಿ. ಇದು ಚಟ್ನಿ ಅಂತಲೇ ಅಂದ್ಕೊಳ್ರಿ. ಅಲ್ಲಿ ನಾನು ತೊಗರಿ ಬೇಳೆನ ನೆನೆ ಹಾಕಿದ್ದಲ್ವ, ಈಗ ನೋಡಿರಿ ನಾನು ಒಂದು ಪಾತ್ರೆಯಲ್ಲಿ ಪಲ್ಯನ ಮಾಡಿ ತೋರಿಸ್ತಿದ್ದೀನಿ, ಅಂದರೆ ಒಗ್ಗರಣೆ ಚಟ್ನಿ ಮಾಡಿ ತೋರಿಸ್ತಿದ್ದೀನಿ. ಈ ಥರ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ. ಇವೆಲ್ಲ ಹಳೆ ಪಾತ್ರೆಗಳಾದರೂ ಎಷ್ಟು ಟೇಸ್ಟ್ ಕೊಡ್ತಾವೆ ಅಂತೀರಾ ಫ್ರೆಂಡ್ಸ್. ಖಂಡಿತ ಅವನ್ನ ಕೊಡೋದಕ್ಕೂ ಮನಸ್ಸಾಗೋದಿಲ್ಲ ನಮಗೆ. ಅದಕ್ಕೆ ನಾನು ಈ ಥರ ಒಂದು 4-5 ಪಾತ್ರೆಗಳನ್ನು ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲೇ ನಾನು ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಮತ್ತು ಸಾಸಿವೆ ಕಾಳನ್ನು ಹಾಕ್ತೀನಿ, ಜೀರಿಗೆನ ಹಾಕ್ತೀನಿ. ನೋಡಿ, ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನ ಹಾಕ್ತೀನಿ. ಈ ಥರ ಚಟ್ನಿಗಳನ್ನು ಮಾಡೋದಕ್ಕೆ ಮತ್ತು ಜುಣಕ ಮಾಡೋದಕ್ಕೆ ನಾವು ಈ ಥರದ ಪಾತ್ರೆಗಳನ್ನು ಯೂಸ್ ಮಾಡ್ತೀವಿ ಹಳ್ಳಿ ಸೈಡು ಜಾಸ್ತಿ. ಕೆಲವೊಂದು ಹೊಸ ಪಾತ್ರೆಗಳಿದ್ದಾವೆ, ಆದರೆ ಇವನ್ನ ಪಾತ್ರೆನ ನಮಗೆ ಕೊಡೋಕೆ ಮನಸ್ಸಾಗಂಗಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿರ್ತಾವೆ, ಕ್ವಾಲಿಟಿ ಇರ್ತಾವ್ರಿ. ಹಂಗಾಗಿ ಕೊಡೋಕೆ ನಂಗೆ ಮನಸ್ಸಾಗಿಲ್ಲ. ಜಾಸ್ತಿ ನಾವು ಇವನ್ನ ಈ ಥರ ಪಲ್ಯಗಳು ಮತ್ತು ಸಾರುಗಳನ್ನು ಚಟ್ನಿ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತೀವಿ. ನೋಡಿ, ಇವಾಗ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ನೋಡಿ. ಆಮೇಲೆ ಅಲ್ಲೇನು ಮಾಡಿ ಇಟ್ಕೊಂಡಿದ್ವಲ್ಲ ಚಟ್ನಿನ, ಆ ಚಟ್ನಿ ಹಾಕ್ಬೇಕು ಇದಕ್ಕೆ. ಚಟ್ನಿ ಅಂದ್ರೇನು ಫ್ರೆಂಡ್ಸ್, ಕುದಿಸಿ ಇಟ್ಕೊಂಡಂತಹ ಟೊಮಟೊ ಹಣ್ಣು ಮತ್ತು ಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೇ ನಾವು ಚಟ್ನಿನ ಇದಕ್ಕೆ ಹಾಕಬೇಕು. ಅದನ್ನೇ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆ ಚಟ್ನಿನ ಇದಕ್ಕೆ ಹಾಕಿ ಕುದಿಸ್ಕೊಳ್ಳಿ. ನೋಡಿ, ಇದು ಭಾಳ ಅಂದ್ರೆ ಭಾಳ ಕುದಿಬೇಕ್ರಿ. ಎಷ್ಟು ಕುದೀತೈತಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಚಟ್ನಿ ಫ್ರೆಂಡ್ಸ್. ಏನಿಲ್ಲ ಅಂದರೂ ನೀವು 3 ದಿವಸ ಇದನ್ನು ತಿನ್ಬೋದು ಆರಾಮಾಗಿ, ಕೆಡೋದಿಲ್ಲ. ನೀವು ಸ್ವಲ್ಪ ಮಧ್ಯಾಹ್ನ ಮತ್ತು ಬೆಳಗ್ಗೆ ಕುದಿಸಿಟ್ರಿ ಅಂದರೆ ನೀವು 3 ದಿವಸ ತಿನ್ಬೋದು. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ, ಇದು ಸ್ವಲ್ಪ ಖಾರವಾಗಿದ್ರೂ ಮಾರನೇ ದಿವಸ, ಅಂದರೆ ಇವತ್ತು ಮಾಡಿದ ದಿವಸಕ್ಕಿಂತ ಮಾರನೇ ದಿವಸ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ. ತೊಗರಿಬೇಳೆನ ಸ್ವಲ್ಪ ಹಾಕಿ, ಭಾಳ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ತೊಗರಿಬೇಳೆ ಜಾಸ್ತಿ ಹಾಕಿದ್ವಿ ಅಂದರೆ ನಾವು ಅದು ಚಟ್ನಿನ ಸರಿ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಹಾಕಿ, ಮತ್ತು ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ ನೋಡಿ. ಆಮೇಲೆ ಅಲ್ಲಿ ನಾನು ಬೇಳೆನೇನು ನೆನೆಸಿಟ್ಕೊಂಡಿದ್ದೆನ ಆ ಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ
ಜಾಸ್ತಿ ಇದಕ್ಕೇನಪ್ಪ ಅಂದರೆ ಚಟ್ನಿ ಜಾಸ್ತಿ ಇರಬೇಕು, ಬೇಳೆ ಕಮ್ಮಿ ಇರಬೇಕು. ಗೊತ್ತಾಯ್ತಾ ಫ್ರೆಂಡ್ಸ್? ನೀವು ಇದನ್ನು ಚಪಾತಿ ಜೊತೆಗಾದರೂ ತಿನ್ಬೋದು, ಅನ್ನದ ಜೊತೆಗಾದರೂ ತಿನ್ಬೋದು, ರೊಟ್ಟಿ ಜೊತೆಗಾದರೂ ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾವು ಏನಪ್ಪ ಅಂದರೆ ಹೊಲಗಳಿಗೆ ಹೋದ್ವಿ ಅಂದರೆ ಕೊಟ್ಬಿಡ್ತೀವಿ ಒಂದು ಬಾಕ್ಸಲ್ಲಿ. ಮಧ್ಯಾಹ್ನ ಅವರು ಎಷ್ಟು ತಿಂತಾರೆ ಅಂದರೆ ಎಷ್ಟು ತಿಂದರೂ ಅದು ಖಾರ ಅನಿಸೋದೇ ಇಲ್ಲ ಹೊಲದಲ್ಲಿ ತಿಂದರೆ. ಇದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ ಕ್ಯಾರೆಟನ್ನು ಹಚ್ಕೊಂಡು ತಿಂತಾರೆ ಹೊಲದಲ್ಲಿ. ನೋಡಿ, ಸ್ವಲ್ಪ ಸಾಂಬಾರು ಪುಡಿ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸಾಂಬಾರು ಪುಡಿ ಹಾಕಿ, ಬೆಲ್ಲ ಹಾಕ್ರಿ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಬೆಲ್ಲ, ಉಪ್ಪು, ಸಾಂಬಾರು ಪುಡಿ ಹಾಕಿ ಕುದಿಬೇಕಿದು. ಎಷ್ಟು ಕುದೀತಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಚಟ್ನಿ. ಇದಕ್ಕೆ ನಾವೇನಪ್ಪ ಅಂತ ಕರಿತೀವಿ ಅಂದರೆ ಒಗ್ಗರಣೆ ಚಟ್ನಿ ಅಂತ ಕರಿತೀವಿ. ಬೇಳೆ ಒಗ್ಗರಣೆ ಚಟ್ನಿ ಅಂತಲೇ ಕರಿತೀವಿ. ಈಗ ಉದ್ರುಬೇಳೆ ಪಲ್ಯ ಮತ್ತು ಕಾರುಬೇಳೆ ಪಲ್ಯ ಸಾಮಾನ್ಯವಾಗಿ ನಾವು ಮಾಡ್ತಿರ್ತೀವಿ. ಆದರೆ ಈ ಥರ ಒಗ್ಗರಣೆ ಚಟ್ನಿನ ಒಂದು ವಾರದಲ್ಲಿ ಒಂದು ಸಲನಾದರೂ ಮಾಡಿರ್ತೀವಿ ನಾವು. ಎಲ್ಲರೂ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ, ಮಕ್ಕಳು ಇಷ್ಟಪಡ್ತಾರೆ. ಇದನ್ನು ಅಷ್ಟು ಚೆನ್ನಾಗಾಗುತ್ತೆ. ಫಸ್ಟಿನ ದಿವಸ ಸ್ವಲ್ಪ ಖಾರ ಅನಿಸಿದ್ರು ಮಾರನೇ ದಿವಸ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಖಂಡಿತ ಬರುತ್ತೆ, ಟ್ರೈ ಮಾಡಿ. ಮತ್ತು ನೀವು ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ನಾವು ಹಳ್ಳಿ ಸೈಡ್ ಮಾಡುವಂಥ ವಿಡಿಯೋಗಳನ್ನು ನಾನು ಹಾಕ್ತಿರ್ತೀನಿ, ರೆಸಿಪಿಗಳನ್ನು ಹಾಕ್ತಿರ್ತೀನಿ. ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಗೆ ಇಷ್ಟ ಆಕತ್ತೆ ಅಂತ ಇವಾಗೆಲ್ಲ ಹೊಸ ರೆಸಿಪಿಗಳು ಬಂದವ್ರಿ. ಅವು ನನಗೂ ಬರ್ತವ್ರಿ. ನಾವು ಭಾಳ ಎಲ್ಲ ಕಲ್ತಿದ್ದೀವಿ. ಆದರೆ ನಾವು ಈ ಥರ ಒಂದು ಹಳೆಯದ ಕಾಲದ ಚಟ್ನಿಗಳನ್ನು ಮತ್ತು ನಿಮಗೂ ತೋರಿಸೋಣ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ತೋರಿಸ್ತಿರ್ತೀನಿ. ನೋಡಿರಿ, ನೀವು ಒಂದ್ಸಲ ಟ್ರೈ ಮಾಡಿರಿ. ಕೆಲವೊಬ್ಬರು ಮಾಡಿರಲ್ಲ, ಕೆಲವೊಬ್ಬರು ಈ ಥರ ಚಟ್ನಿ ಮಾಡಿರ್ತೀರ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲಾಸ್ಟಿಗೆ ಸ್ವಲ್ಪ ಗುರಾಳ ಪುಡಿ ಹಾಕಿದರೆ ರೆಡಿ ಆಗುತ್ತೆ. ನೋಡಿರಿ, ಇನ್ನೊಂದ್ಸಲ ಹೇಳ್ತೀನಿ. ತೊಗರಿಬೇಳೆನ ಒಂದು ಅರ್ಧ ಗಂಟೆ ನೆನೆ ಹಾಕಿ ಸ್ವಲ್ಪ, ಮತ್ತು ಟೊಮೊಟೊ ಹಣ್ಣು, ಮೆಣಸಿನಕಾಯಿಯನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನೀರನ್ನೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡಿಕೊಡ್ರಿ. ಸ್ವಲ್ಪ ಬದ್ಲ ಮಾಡಿಕೊಡ್ರಿ, ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಒಗ್ಗರಣೆ ಕೊಟ್ಟು ನೀವು ಮಾಡ್ಕೊಂಡ್ರಿ ಅಂದರೆ ಒಗ್ಗರಣೆ ಚಟ್ನಿ ಪಟ್ ಅಂತ ರೆಡಿಯಾಗುತ್ತೆ. ಈ ಕಡೆ ಬಿಸಿ ಬಿಸಿ ರೊಟ್ಟಿನೂ ರೆಡಿಯಾಗಿತ್ತು. ಇನ್ಯಾಕೆ ತಡ, ನೀವು ಟ್ರೈ ಮಾಡ್ತೀರಾ ಅನ್ಕೋತೀನಿ. ಟ್ರೈ ಮಾಡಿ ಫ್ರೆಂಡ್ಸ್. ನಾವು ಮಾಡುವಂಥ ರೆಸಿಪಿನ ನೀವು ಮನೇಲಿ ಖಂಡಿತ ಟ್ರೈ ಮಾಡಬೇಕು. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.